ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಪಾರ್ಕ್ಗಳ ಮೇಲೆ ಕಣ್ಣು ಹಾಕಿದೆ. ರಾಜ್ಯದ ಅಷ್ಟೂ ಪಾರ್ಕ್ಗಳ 5% ಜಾಗವನ್ನ ಕಬ್ಜಾ ಮಾಡೋಕ್ ಹೊರಟಿದೆ. ಪಾರ್ಕ್ಗಳಲ್ಲಿ 5% ಜಾಗವನ್ನ ಸರ್ಕಾರ ಬಳಸೋದು, ಮಾರಾಟ ಮಾಡೋದು, ಅಲ್ಲಿ ಮಾಲ್ಗಳನ್ನ ಕಟ್ಟೋದಂತೆ. ಇದು ಸರಿನಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬಹುದಾಗಿದೆ. 5% ಪಾರ್ಕ್ನ ಜಾಗ ತಗೊಂಡು ಅಲ್ಲಿ ಅನ್ಯ ಬಳಕೆಗೆ, ಅದು ಪಾರ್ಕ್ ಆಗಲಿ, ರಸ್ತೆ ಮಾಡೋದಾಗ್ಲಿ ಅಥವಾ ಇತ್ಯಾದಿ, ಇದಕ್ಕಾಗಿ ಸರ್ಕಾರ ಪಾರ್ಕ್ಗಳ 5% ಜಾಗವನ್ನ ಅನ್ಯ ಕಾರ್ಯಕ್ಕೆ ಬಳಸೋದು ಸರಿನಾ? ಸರ್ಕಾರದ ಈ ನಿರ್ಧಾರ ಅಗತ್ಯವಾ? ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಶ್ರೀಧರ್ ಅಂತ. ಶ್ರೀನಾಥ್ ಅವರು, ನಮಸ್ಕಾರ ಶ್ರೀನಾಥ್ ಅವರೇ. ತಪ್ಪು ಸರ್, ಇದು ಮಾಡೋದು ತಪ್ಪು. ಇದು ಪಾರ್ಕಿಗೆ ಉಳಿಬೇಕು. ನಾವು ಎಲ್ಲಾದ್ರೂ ಯೋಗ ಮಾಡ್ಬೇಕಂದ್ರೆ, ಧ್ಯಾನ ಮಾಡ್ಬೇಕಂದ್ರೆ ಪಾರ್ಕ್ ಇಲ್ಲ ಅಂದ್ರೆ ಮಾಡ್ಲಿಕ್ಕಾಗಲ್ಲ. ಎಲ್ಲಾ ಮನೆಗಳು ಕಟ್ಕೊಂಡು ಇದ್ ಮಾಡಿದ್ರೆ ಅದು ಜಾಗನೇ ಸಿಗಲ್ಲ. ಹಳ್ಳಿಗಳಾಗ್ಲಿ ಎಲ್ಲೇ ಆಗ್ಲಿ ಸರ್ಕಾರದ ಜಮೀನಲ್ಲಿ ಪಾರ್ಕ್ ಇದ್ಮೇಲೆ ಪಾರ್ಕೇ ಆಗಿ ಉಳಿಬೇಕು. ಈ ರಾಜಕಾರಣ ಮಂತ್ರಿಗಳಿಗೆ ತಲೆ ಇದೆಯಾ, ಬುದ್ಧಿ ಇಲ್ಲ. ಫೈನ್ ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ನಮ್ಗೆ ಅರ್ಥ ಆಯ್ತು. ಆಡಿಯೋ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಶ್ರೀನಾಥ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಡಾಕ್ಟರ್ ರಮೇಶ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ ಸರ್, ಸರ್ಕಾರ ಪಾರ್ಕ್ಗಳ 5% ಜಾಗ ಅನ್ಯ ಕಾರ್ಯಕ್ಕೆ ಬಳಸೋದು? ಸರ್ಕಾರಕ್ಕೆ ಇಂಥ ಆಲೋಚನೆ ಬಂದಿರುವುದೇ ಬಹಳ ದುರದೃಷ್ಟಕರ ವಿಚಾರ. ಅಂದ್ರೆ ಈ ರೀತಿ ಆಲೋಚನೆಗಳು ಬರಲೇಬಾರದು ಸರ್. ವೈಜ್ಞಾನಿಕವಾಗಿ ಸಾಬೀತಾಗಿರುವ ವಿಚಾರ ಏನು ಅಂದ್ರೆ, ಉದ್ಯಾನವನಗಳು ಶುದ್ಧ ಗಾಳಿಯ ಘಟಕಗಳು. ಇವತ್ತು ಈ ಉದ್ಯಾನವನಗಳನ್ನ ಕಿತ್ಕೊಳ್ಳೋ ಮೂಲಕ ಆರೋಗ್ಯದೊಂದಿಗೆ ಚೆಲ್ಲಾಟವಾಡಕ್ ಹೊರಟಿದೆ. ಇವತ್ತು ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಜನ ವಾಯು ವಿಹಾರಕ್ಕೆ ಹೋಗ್ತಾರೆ, ಉದ್ಯಾನವನಗಳಿಗೆ. ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಚಾರ ಇದು. ಇದು ಬೆಂಕಿಯೊಡನೆ ಸರಸ ಆಡ್ತಾ ಇದೆ ಸರ್ಕಾರ. ಇದನ್ನ ಮರುಚಿಂತನೆ ಮಾಡಬೇಕು. ಇವತ್ತು 5, ನಾಳೆ 15% ಆಗುತ್ತೆ. ಇನ್ನೊಂದು ನೋಡಿ, ಹೀಗೆ ಮುಂದುವರೆದ್ರೆ ನಾಳೆ ಸಾರ್ವಜನಿಕ ಆಟದ ಮೈದಾನಗಳನ್ನು ಇವರು ವಶಪಡಿಸ್ಕೋತಾರೆ. ಇದು ಬಹಳ ಅಪಾಯಕಾರಿ. ಫಲದಾಯ GDP ಎಷ್ಟೇ ಇರಲಿ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಆ ದೇಶ ಅಥವಾ ರಾಜ್ಯ ಉದ್ಧಾರ ಆಗೋದಕ್ಕೆ ಸಾಧ್ಯನಾ? ಇದು ಆಮೇಲೆ ಇನ್ನೊಂದು ವಿಚಾರ ಸರ್, ಇದು ರಿಯಲ್ ಎಸ್ಟೇಟ್ ಅನ್ನೋದಿದೆಯಲ್ಲ, ಸರ್ಕಾರ ಜನರ ಕಲ್ಯಾಣವನ್ನ ನೋಡ್ಬೇಕು. ಆದಷ್ಟು ಸರ್ಕಾರ ಇನ್ನು ಮುಂದೆ ಆದ್ರೂ ಇಂಥ ವಿಚಾರಗಳನ್ನ ಬದಿಗಿಡೋದು ಒಳ್ಳೇದು. ರಾಜ್ಯಪಾಲರು ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಹಿರಯ್ಯ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಗದಗ್ನಿಂದ. ಹಿರಯ್ಯ ಅವರು ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮಗೇನ್ ಅನ್ಸುತ್ತೆ? ನೋಡಿ ಸರ್, ಇವಾಗ ಪಾರ್ಕ್ ಈಗ 100 ವರ್ಷಗಳಿಂದ 1000 ವರ್ಷಗಳಿಂದ ಬಂದಿರುವಂತ ಒಂದು ವ್ಯವಸ್ಥೆ ಅದು. ಮಕ್ಕಳಿಗೆ ಅನುಕೂಲ ಆಗ್ತೈತಿ, ವಯಸ್ಸಾದವ್ರಿಗೆ ಅನುಕೂಲ ಆಗ್ತೈತಿ. ಇವ್ರು ಇದನ್ನ 5% ಬಳಸ್ಕೊಂತ ಹೋದ್ರೆ ಅಲ್ಲೆಲ್ಲ ಕಾರ್ಖಾನೆಗಳು ತಯಾರಾಗ್ತಾವ, ನಾಳೆ ಕಟ್ಟಡಗಳು ತಯಾರಾಗ್ತಾವು. ಮಕ್ಕಳಿಗೆ ನಾಳೆ ಆಡ್ಲಿಕ್ಕೆ, ಆಟ ಆಡ್ಲಿಕ್ಕೆ ಈ ತರ ಮಾಡಿದ್ರೆ ಇಂಥ ಹುನ್ನಾರಕ್ಕೆ ಯಾಕೆ ಕೈ ಹಾಕಿದ್ರು ಅಂತ ನಮ್ಮ ಒಂದು ಅಭಿಪ್ರಾಯ. ಆದ್ರೆ ಇದು ಸರಿ. ಥ್ಯಾಂಕ್ ಯು ವೀರಯ್ಯ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್. ಎಸ್, ಏನಿಲ್ಲ ಸರ್, ಈಗಲೇ ಮಳೆ ಬರ್ತಾ ಇಲ್ಲ ಸರ್. ಎಲ್ಲ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಎಲ್ಲ ಮಾಡ್ಬಿಟ್ರೆ ನೀರು ಹಿಂಗೆ ಹಿಂಗೆ. ಜಸ್ಟ್ ಇನ್ನೊಂದು ಏನಾಗಿದೆ ಗೊತ್ತಾ ಸರ್, ಈ ಪಾರ್ಕ್ಗಳಿಗೂ ನುಂಗಿಸ್ಬಿಟ್ಟು ಅಲ್ಲೂ ಒಂದಿಷ್ಟು ಕಮಿಷನ್ ಮಾಡ್ಕೊಂಡು ಇವರು ಜೋಬ್ಗಳು ಭರ್ತಿ ಮಾಡ್ಕೊಳಕ್ ಮಾಡ್ತಾ ಇದಾರೆ. ಬಿಟ್ರೆ ಇವ್ರಿಗೆ ಬೇರೆದು ಜನಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಇವ್ರು ಮೊದಲು ಇದನ್ನ ಬಿಟ್ಬಿಡ್ಬೇಕು ಸರ್. ಯಾಕೆ DK ಶಿವಕುಮಾರ್ ಇಂತ ಕೆಲಸ ಮಾಡ್ತಾವ್ರೋ ಗೊತ್ತಿಲ್ಲ. ಮುಂದಿನ ಸಲಿಗಂತೂ ಇವರು ವಿದ್ಯಾರ್ಥಿಗಳನ್ನ ವಿರೋಧ ಮಾಡ್ಕೊಂಡ್ರು, ಜನಸಾಮಾನ್ಯರನ್ನು ವಿರೋಧ ಮಾಡ್ಕೊಂತಾರೆ. ಮಾಡ್ತಾ ಇರೋ ಕೆಲಸಗಳೆಲ್ಲ ಬಿಡದೆ ರೈತರುಗಳು ಅಲ್ಲಿ ವಿರೋಧ, ಪ್ರತಿಯೊಂದರಲ್ಲೂ ವಿರೋಧ ಮಾಡ್ಕೊಂಡು ಮುಂದಿನ ಸಲ ಹೇಳ್ತೀನಲ್ಲ 40 ಸೀಟು ಬರಲ್ಲ ಸರ್. ಇವರು ಪಾರ್ಕ್ಗಳನ್ನ ಯಾರನ್ನ ಹಿಂಗ್ ಮಾಡ್ತಾರ ಸರ್. ಜನ ಎಲ್ಲನ ಹೋಗಿ ಒಂದಿಷ್ಟು ವಾಕಿಂಗ್ ಮಾಡ್ಕೊಂಡು ಒಳ್ಳೆ ಗಾಳಿ ಕುಡ್ಕೊಂಡ್ ಬರೋದಕ್ಕೆ ಮಾಡ್ಕೊಂಡಿದ್ದಾರೆ. ಹೌದು. ಥ್ಯಾಂಕ್ ಯು ಶ್ರೀರಾಮ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನೋಡಿ, ಕರೆಗಳು